ಸೊ ಇವರು ಬಟ್ಟೆ ತಂದಿಲ್ಲ. ಸೊ ಹಾಗಾಗಿ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವರು ಎಲ್ಲ ತುಂಬ್ತಾ ಇದ್ದಾರೆ ಲಗೇಜು. ಎಷ್ಟು ಬ್ಯಾಗ್ಸ್ ಇದೆ? ಟೋಟಲ್ 9 ಬ್ಯಾಗ್ಸ್ ಇದೆ. 9 ಬ್ಯಾಗ್ಸ್, 70 ಸ್ಯಾರೀಸ್. Hi. How are you? I'm good. What about you? ಓಕೆ ಗೈಸ್, ಇವಾಗ ನಾವು ಯಾವ್ದು ಸೆಲೆಕ್ಟ್ ಮಾಡ್ದಮ್ಮ? ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ. ಇಲ್ಲೆಲ್ಲಿ ಅವಳದಿತ್ತು ಆದ್ರೆ ತೋರ್ಸಲ್ಲ ಬಿಡಿ ಅದನ್ನ. ನಿಶಾ ದಂಗಾಗಿದ್ದಾಳೆ. ನಿಶಾ ಯಾಕೆ ಅಂತ ಅಂದ್ರೆ ಅದನ್ನ ನೋಡಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಪೂಜಾ ಅಕ್ಕ ಅವರ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಸೌಮ್ಯಕ್ಕ ಇದ್ದಾರೆ. ಹಾಯ್ ಸೌಮ್ಯಕ್ಕ. ಆ್ಯಂಡ್ ನಿಖಿಲ್ ಇದ್ದಾರೆ ಹಾಗೂ ನಿಶಾ ಇದ್ದಾರೆ. ಸೊ ನಾವೆಲ್ಲರೂ ಸೇರಿ ಇವಾಗ ಕಂಚಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ನಮ್ಮ ಅಕ್ಕ ಅವರ ಸೊ ಅಕ್ಕ ಅವ್ರ ಮನೆದು ಗೃಹ ಪ್ರವೇಶ ಇದೆ ನೆಕ್ಸ್ಟ್ ತಿಂಗಳು. ಸೊ ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಹಂಗೆ ನಮಗೂ ಏನಾದರೂ ಇಷ್ಟ ಆದರೆ ಮದುವೆಗೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡ್ಕೊಂಡು ಏನಾದ್ರು ಇಷ್ಟ ಆದರೆ ಮದುವೆಗೂ ಬರ್ಬೋದಲ್ಲ. ಸೊ ಹಾಗಾಗಿ ಮತ್ತೆ ಬರೋಷ್ಟರಲ್ಲಿ ಆ ಸೀರೆ ಇರಲ್ಲ. ಇಷ್ಟ ಆದರೆ ಎತ್ಕೊಬಿಡೋದೆ. ಸೊ ನೋಡೋಣ, ಯಾವ್ದಾದ್ರು ಇಷ್ಟ ಆದರೆ ತೋರಿಸ್ತೀನಿ ಗೈಸ್. ಹಾಯ್, Hi. ಹೌ ಆರ್ ಯು? I'm good. What about you? ಓಕೆ ಗೈಸ್, ಇವಾಗ ನಾವು A to B ಹತ್ರ ಇದ್ದೀವಿ. ಎಲ್ಲಿದ್ದೀವಿ ಈಗ? ತಮಿಳ್ನಾಡು ಕ್ರಾಸ್ ಆಯ್ತು. ತಮಿಳ್ನಾಡಿಗೆ ಎಂಟರ್ ಆಗಿದ್ದೀವಿ. ನಾನು ನಿಶಾ ಮಾತ್ರ ತಿಂಡಿ ತಿಂದಿರಲಿಲ್ಲ. ಸೊ ಇವಾಗ ತಿಂಡಿ ತಿಂದ್ಕೊಂಡು ಹೊರಡೋಣ. ನಾನು ಇಡ್ಲಿ, ನಿಶಾ ಪೊಂಗಲ್. ದ ಫಸ್ಟ್ ಟೈಮ್ ಇಡ್ಲಿ ತಿಂತಾ ಇದ್ದೇನೆ. ಅಂದರೆ A to B ಅಂದ್ರೆ ಅವಳೆ ನಮ್ಗೆ ಇಡ್ಲಿ ಅಂತ ಆರ್ಡರ್ ಮಾಡೋಳೆ. ನೋ ಆಪ್ಷನ್, ಇಡ್ಲಿನೇ ತೊಗೋಬೇಕು. ಅದು ಬಿಟ್ಟು ಇಡ್ಲಿ, ಪೊಂಗಲ್, ದೋಸೆ ಇದೆ. ಸೊ ಹಾಗಾಗಿ ಇಡ್ಲಿನೇ ತೊಗೊಂಡೆ. ಆಫ್ಟರ್ ಲಾಂಗ್ ಟೈಮ್ ತಿಂತಾ ಇರೋದು. ಓಕೆ, ಟೊಮೆಟೊ ಚಟ್ನಿ, ಅದು ಸಾಂಬಾರು ಚೆನ್ನಾಗಿದೆ ಗೈಸ್. ಈಗ ನಾವು A to B ಸ್ವಲ್ಪ ಕುರುಕಲು ತಿಂಡಿ, ನೀರೆಲ್ಲ ತಗೊಂಡು ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಕಾಗುತ್ತೆ ಮಧ್ಯ. ಅವ್ರುಗಳಂತೂ ಕಾರಿಂದ ಇಳಿದು ಬರಲೇ ಇಲ್ಲ ಅಂದ್ಕೊಳ್ಳಿ. ನಾನು ಇವಳು ತಿನ್ಕೊಂಡು ಕಾಫಿನೂ ಅಲ್ಲಿ ಕುಡಿಯೋಕೆ ಬಿಟ್ಟಿಲ್ಲ. ಟೈಮ್ ಆಯಿತು ಅಂದ್ಬಿಟ್ಟು ಟೇಕ್ ಅವೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಕುಡ್ಕೊಂಡು ಅಲ್ಲಿ ನೋಡೆ ನಾಯಿನ ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾರೆ. ಹಾಯ್ ಹಾಯ್ ಬಾ. ಓಕೆ, ಲೆಟ್ಸ್ ಗೋ. ಗೋ. ಎಷ್ಟು ಚೆನ್ನಾಗೈತೆ ಬ್ಲ್ಯಾಕ್ ಕಾರ್. ಐ ಲವ್ ಬ್ಲ್ಯಾಕ್ ಕಾರ್. ಆಯ್ತು ಬಿಡಮ್ಮ, ತಗೊಳ್ಳುವೆ. ಹುಂಡೈ ಕ್ರೆಟಾ ಅನ್ಸುತ್ತೆ ಅದು. ಹುಂಡೈ ಇದು MG, ಅದು MG, ಅಲ್ಲೊಂದು MG. ಹಾಯ್ ಪೂಜಕ್ಕ. ತಿಂದ್ರೆ ನೀವು ತಿಂಡಿ? ಅಕ್ಕ ನೀವು ಆಯ್ತಾ? 6:30ಗೆ ನೋಡಿ, ಹಣೆ ಮೇಲೆಲ್ಲ ಕುಂಕುಮ. ಬೆಳ್ಬೆಳಿಗ್ಗೆ ಪೂಜೆ ರಾಘವೇಂದ್ರ. ಒಂದಿನೂ ಮಿಸ್ ಇಲ್ಲ. ರಾಯರ ಪೂಜೆ ಮಾಡ್ಬಿಟ್ಟು ಬೇಕಲ್ವಾ? ಹೌದು. ಇವತ್ತು ನಮ್ಮ ಸಿಸ್ಟರ್ ಅವರು ರೈಸ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ಆಮೇಲೆ ನಾನ್ ವೆಜ್ 1 ತಿಂಗಳು ತಿನ್ನಲ್ಲ ಅನ್ಸುತ್ತೆ. ಗೃಹ ಪ್ರವೇಶ ಅಲ್ಲ, ಗುರುವಾರ ಟೈಮು ತಿನ್ನಲ್ಲ. 4 years ಆಯ್ತು. 1 ತಿಂಗಳಲ್ಲ. ಓಡಿ ಗೈಸ್, ನಮಗೆ ಟೈಮ್ ಪಾಸ್ ಆಗ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ ಬಾಟಲ್ನ ಯಾರು ನಿಲ್ಲಿಸ್ತಾರೆ ಅನ್ನೋ ಒಂದು ಆಟ ಆಡ್ತಾ ಇದ್ದೀವಿ. ಯಾರು ಬೀಳಿಸ್ತಾರೆ 3 ಚಾನ್ಸಲ್ಲಿ ಅವರು ಸ್ಯಾರಿ ತಗೊಳ್ಬೇಕು. ನಾನು 2 ಸಲ ಬೀಳಿಸಿದ್ದೀನಿ ಗೈಸ್, ಅವ್ಳು ನೋಡೇ ಇಲ್ಲ. ನಾನು ನೋಡಿಲ್ಲ, ಸಾರಿ. ನೋಡಿದಾಗ ಬೀಳಿಸ್ಬೇಕು. ನನಗೆ 3 ಚಾನ್ಸಸ್. ಹೋಗೆ ಹೋಗೆ. ಅಯ್ಯೋ ಅವ್ರು ನೋಡ್ರಿ ಸೀರೆ ಮೇಲೆ ಸೀರೆ ತಗೋತಾವ್ರೆ. ಅಲ್ಲಿ ನೋಡಿ, ಅಲ್ಲಿರೋದೆಲ್ಲ ಪೂಜೆ ಮಾಡೋರು ತಗೊಂಡಾಗಿದೆ. ಫೈನಲೈಸ್ ಮಾಡ್ತಾ ಇದ್ದಾರೆ. ಪೂಜಕ ಆಯ್ತಾ ತಗೊಂಡು? ನೋಡಿ ಗೈಸ್, ಲೀಸ್ಟ್ ನೋಡಿ, ಇಲ್ಲಿ ಲೀಸ್ಟ್ ಟಿಕ್ ಹಾಕತ್ತವ್ರೆ. ಇಲ್ಲಿ ಇಷ್ಟು ತಗೊಂಡಿರೋದು. ಹಾಕೋಂಗ್ ನಿದ್ದೆ ಬರ್ತೈತೆ. ಇಷ್ಟು ಸೆಲೆಕ್ಟೆಡ್. ಎಷ್ಟೈತೆ ಇಲ್ಲಿ? 50 ಸಾರಿ ಇರ್ಬೋದು. 50. ಇನ್ನು ಎಷ್ಟು ಇದೆ?
ನಾನು ನೆಕ್ಸ್ಟ್ ನನಗೆ ನಮ್ಮ ಮಧುಲಿಶ್ಗೆ ನನಗೂ ಒಂದು ತಗೊಟ್ಟಿದ್ದಾರೆ ಪೂಜಕ್ಕ ಹಾಕೊಬಿಡ್ಬೇಕಂತೆ. ಹಾಕೊಳ್ಳಿಲ್ಲ ಅಂದ್ರೆ ಅಷ್ಟೇ, ಆ ಹಾಕೊಳ್ಳಿಲ್ಲ ಅಂದ್ರೆ ಅಷ್ಟೇ. ಆಯ್ತು ಅಕ್ಕ ಹಾಕೊಬಿಡ್ತೀನಿ. ನಾನು ಫಸ್ಟ್ ಸೀರೆ ಶಾಪಲ್ಲಿ ತಗೋತಾ ಇರೋದು. ಇನ್ನೆಲ್ಲ ಪ್ರಮೋಷನ್ ಅದು ಇದು. ನಿಮ್ಮ ಕಡೆಯಿಂದನೇ ಫಸ್ಟ್ ಸೀರೆ. ಇಲ್ಲಿ ಮಧು ಅವ್ರು ತಗೋತಾ ಇದ್ದಾರೆ. ಯಾವ್ದ್ಯಾವ್ದು ಸೆಲೆಕ್ಟ್ ಮಾಡ್ದಮ್ಮ? ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ. ಇಲ್ಲೆಲ್ಲಿ ಅವಳ್ದಿತ್ತು ಆದರೆ ತೋರಿಸಲ್ಲ ಬಿಡಿ ಅದನ್ನ. ಅಲ್ಲಿ ತೋರಿಸ್ಲಾ? ನೋಡಿ ಗೈಸ್, ಇದು ಆಂಟಿದು, ಇದು ಮಧುದು. ಇದು ಚೆನ್ನಾಗೈತೆ. ಉಪ್ಪು ತೋರಿಸಿದ್ಲು, ಸಗತ್ತಾಗೈತೆ. ನಮ್ಮ ಅತ್ತೆದು ಇವೆರಡು ಇದೆರಡು ನಮ್ಮ ಮಮ್ಮಿಗೆ, ಅಜ್ಜಿಗೊಂದು ತಗೋಬೇಕು. ಇದೆಲ್ಲ ದೊಡ್ಡ ಮಂದಿರಿಗೆ, ಅವ್ರಿಗೆ ಇವ್ರಿಗೆ ತಗೋತಾ ಇದ್ದಾಳೆ. ನಮ್ಮ ಅಣ್ಣ ಬಂದಿದ್ದಾರೆ, ಒಂದು ನಿದ್ದೆ ಮುಗಿಸ್ಕೊಂಡು AC ಹಾಕೊಂಡು ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. AC ಇಲ್ಲ ಅಂತ ಬಂದಿರೋದು ಇಲ್ಲಿಗೆ. AC ಇಲ್ವಾ? ಪೆಟ್ರೋಲ್ ಖಾಲಿ ಐತಲ್ಲ. ಅದೇ ತಳ್ಬೇಕಾಯ್ತದೆ ಅಂದ್ಬಿಟ್ಟು ಆಫ್ ಮಾಡ್ಬೋದು. ಎಷ್ಟು ಅವರ್ ಆಯಿತು? 2 ಅವರ್ ರನ್ ಮಾಡಿದೆ. ಒಳ್ಳೆ ನಿದ್ದೆ. ಏನೋ ಒಂದು ಹೇಳ್ಬೇಕು, ಏನೋ ಮಾಡಕ್ಕೆ ಬಂದು ಏನೇನೋ ಆಗೋಗಿದೆ. ಹಿಂದೆ ಹೋಗು, ಬ್ಲಿಂಗ್ ಆಗ್ತಿತ್ತು ಸ್ವಲ್ಪ, ಅದಕ್ಕೆ ಝೂಮಲ್ಲಿ ಮಾಡ್ತಾ ಇದ್ದೀನಿ. ಅದು ಮ್ಯಾಟ್ರ್ ಏನಂತ ಆಮೇಲೆ ಆಚೆ ಹೋದ್ಮೇಲೆ ಹೇಳ್ತೀವಿ ಗೈಸ್. ಟೋಟಲ್ ನಾವೀಗ 16 ಸ್ಯಾರೀಸ್ ತೊಗೊಂಡಿದ್ದೀವಿ. 67. ಇಲ್ಲಿ ನೋಡಿ ನಮ್ಮ ಸಿಸ್ಟರು ಎಷ್ಟು ತಗೊಂಡವ್ರೆ. ಇಲ್ಲಿ ಪ್ಯಾಕಿಂಗ್ ನಡೀತಾ ಇದೆ. ನಮ್ದು ಇಲ್ಲಿದೆ ಒಂದು ನ್ಯೂಸ್ ಇದೆ, ಅದು ಬ್ರೇಕಿಂಗ್ ನ್ಯೂಸ್ ಹೇಳ್ತೀವಿ. ಆ ಬ್ಯಾಗ್ ಎತ್ಬಿಡಿ. ಎಲ್ಲ ತುಂಬ್ತಾ ಇದ್ದಾರೆ ಲಗೇಜು. ಎಷ್ಟು ಬ್ಯಾಗ್ಸ್ ಇದೆ? ಟೋಟಲ್ 9 ಬ್ಯಾಗ್ಸ್ ಇದೆ. 9 ಬ್ಯಾಗ್ಸ್, 70 ಸ್ಯಾರೀಸ್. ಆಗತ್ತಾ? ಇನ್ನು ನಾಳೆ ಬೇರೆ ಪರ್ಚೇಸಿಂಗ್ ಇದೆ. ಓ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್ ಇನ್ ಲಾ. ಆಯ್ತಾ? ಪೂಜಾ ಮಾಧು ಅವರು ತಗೊಂಡಿಲ್ಲ, ಹಾಗಾಗಿ ಅವರು ಫುಲ್ ಡಿಸಪಾಯಿಂಟ್ ಆಗಿದ್ದಾರೆ. ಹಾಗಾಗಿ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಹಾಗಾಗಿ ಅವಳಿಗೆ ಫುಲ್ ಮೋಟಿವೇಟ್ ಮಾಡ್ತಾ ಇದೀವಿ. ಸಿಗುತ್ತೆ, ಇನ್ನೊಂದು ಬ್ರ್ಯಾಂಡ್ ಇದೆ, ಅಲ್ಲಿಗೆ ಹೋಗಿ ತಗೊಳ್ಳೋಣ, ಯು ಡೋಂಟ್ ವರಿ ಅಂತ ಹೇಳಿದೀವಿ. ಅಲ್ಲಿ ಸಿಗುತ್ತೆ ಅಂತ. ಇನ್ನೊಂದು ಚೆನ್ನಾಗಿರೋ ಸ್ಯಾರಿ ಅಷ್ಟೇ, ಒಂದು 7-8 ಸ್ಯಾರಿ ತಗೋಬೇಕು. ಇಲ್ಲ, ಆಮೇಲೆ ಹೇಳ್ತೀವಿ ಗೈಸ್. ಒಂದಿದೆ ಮ್ಯಾಟ್ರು, ಬನ್ನಿ ಹೋಗೋಣ. ಸೊ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಡೈರೆಕ್ಟಾಗಿ ವೀಡಿಯೋನ ಟ್ರೆಂಡ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಕಂಚಿಪುರಂಗೆ ಹೋಗ್ಬಿಟ್ಟು ಟ್ರೆಂಡ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅನ್ಕೋತಾ ಇದ್ದೀರಾ. ಸೊ ಇವರು ಬಟ್ಟೆ ತಂದಿಲ್ಲ, ಸೊ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವರು ಇನ್ನೊಂದು ಶೋರೂಮಲ್ಲಿ ಸ್ಯಾರಿಗಳನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಸ್ವಲ್ಪ ಸ್ಯಾರಿ ಶಾಪಿಂಗ್ಸ್ಗಳಿದೆ. ಸೊ ನಿನ್ನೆ ಒಂದು 75 ಸ್ಯಾರೀಸ್ಗಳನ್ನ ತೊಗೊಂಡ್ವಿ. ಆ್ಯಂಡ್ ನಾನು ಕೂಡ ಒಂದು ಸ್ಯಾರಿನ ತೊಗೊಂಡೆ. ಅದರ ಒಂದು ಸ್ಟೋರಿ ನಾನು ಹೇಳ್ತೀನಿ. ಸೊ ಇವ್ರಿಗೆ ಕ್ವಿಕ್ಕಾಗಿ ಶಾಪಿಂಗ್ ಮಾಡ್ಕೊಂಡು ಹೊರಟುಬಿಡೋಣ. ಸೊ ಯಾ, ಓಕೆ, ಡ್ರೆಸ್ ಚೇಂಜ್ ಆಗಿದೆ. ಇದು ತೆಗ್ದೇ ಇಲ್ಲ ನೋಡಿ. ಸೊ ನಮ್ಗೆ ಇಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಇರಲಿ ಎಮರ್ಜೆನ್ಸಿಗೆ, ಇಲ್ಲ ಕೆಳಗಡೆ ಫ್ಲೋರು, ನಾನು ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ಬಟ್ಟೆ ತಂದಿದ್ದೆ. ಸೊ ಇವ್ರು ತಂದಿರಲಿಲ್ಲ, ಹಂಗಾಗಿ ತೊಗೊಂಡೀಗ ಹೊರಡ್ತಾ ಇದ್ದೀವಿ. ಸೊ ಬಿಸಿಲು ತುಂಬ ಇದೆ ತಮಿಳ್ನಾಡಲ್ಲಿ, ತುಂಬ ಶೆಕೆ. ಹೋಗೋಣ, ಆಟೋ ಹಿಡೀರಿ ಬೇಗ. ಆಟೋ ನಮ್ಮದು ಕಾರು ಪಾರ್ಕಿಂಗಲ್ಲಿ ಹಾಕ್ಬಿಟ್ಟಿದ್ವಿ, ಮತ್ತೆ ತೆಗಿಯೋಕ್ಕೆ ಆಗೋಕ್ಕೆಲ್ಲ ಹಿಂಸೆ. ಸೊ ಹಾಗಾಗಿ ಆಟೋದಲ್ಲಿ ಬಂದುಬಿಟ್ಟಿದ್ವಿ. ನಿಶಾ ಮತ್ತು ನಮ್ಮ ಅಕ್ಕ ಎಲ್ಲರೂ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವತ್ತು ಸ್ವಲ್ಪ ಕ್ರೌಡ್ ಇದೆ, ಇವತ್ತು ಬೇರೆ ಶೋರೂಮಿಗೆ ಬಂದಿರೋದು. ಸೊ ಇಲ್ಲಿ ಸ್ವಲ್ಪ ಕ್ರೌಡ್ ಇದೆ. ಲೆಟ್ಸ್ ಸಿ ಹೆಂಗೆ. ಸೀಟೇ ಇಲ್ಲ ಅನ್ಕೋತಿದ್ದೀವಿ, ಸೀಟೇ ಇಲ್ಲ. ಅಮ್ಮ ಏನು ಬಿಸಿಲು. ಮಳೆಗಾಲದಲ್ಲೂ ತಮಿಳ್ನಾಡಲ್ಲಿ ಫುಲ್ಲು ಬಿಸಿಲು. ಹಾಟು ಗೈಸ್, ಇವಾಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಊಟಕ್ಕೆ ನಿಲ್ಸಿದ್ದೀವಿ. ನೆಕ್ಸ್ಟ್ ಡೇ ವೈ ಬಿಕಾಸ್ ಅದಿನ್ನೂ ನಾನು ಸ್ಟೋರಿ ಹೇಳಿಲ್ಲ ನಿಮಗೆ, ಹೇಳ್ತೀನಿ. ಕಾರಲ್ಲಿ ಇಲ್ಲೊಂದು ಸ್ವಲ್ಪ ನಾಯ್ಸ್ ಇದೆ. ಸೊ ಇಲ್ಲಿ ನಮ್ಮ ಜೊತೆ ಒಬ್ಬರು ಲಿಂಗಾಯತರು ಇದ್ದಾರೆ, ಅವರು ವೆಜ್ ಆ್ಯಂಡ್ ಇವರೆಲ್ಲ ನಾನ್ ವೆಜ್. ನಾನು ಕೂಡ ನಾನ್ ವೆಜ್.
ಅಕ್ಕ ಹಾಗೂ ನಿಕ್ಕಿ ಇವತ್ತು ಕ್ರ್ಯಾಬ್ ಟ್ರೈ ಮಾಡ್ತಾ ಇದ್ದಾರೆ. ನಾನು ಟ್ರೈ ಮಾಡಿದ್ದೀನಿ. ಹಾಂ ಸಾರಿ, ತಿಂತಾ ಇದ್ದಾರೆ. ನೀವು ತಿಂದಿದ್ದೀರಾ ಅಕ್ಕ? ನಾನು ನಿಶಾ ತಿಂದಿಲ್ಲ, ನಾವು ತಿನ್ನೋದು ಇಲ್ಲ. ಓಕೆ ಗೈಸ್, ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ನಿಶಾ ದಂಗಾಗಿದ್ದಾಳೆ. ನಿಶಾ ಯಾಕೆ ಅಂತಂದ್ರೆ ಅದನ್ನ ನೋಡಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕ್ರ್ಯಾಬ್ನ. ನೀನುವಾ ಅದೇ ತಿನ್ನಲ್ವಲ್ಲ ಬಿಡು ಪೂಜಾ, ಬ್ಯಾಡ್ ಲಕ್. ಸೊ ನಮ್ದು ರೋಟಿ, ಕಡಾಯಿ ಚಿಕನ್, ಚಿಲ್ಲಿ ಚಿಕನ್ ಎಲ್ಲ ಮುಗೀತು. ಡೈರೆಕ್ಟ್ ನಮ್ಮ ಮನೆಗೆ ಬಂದ್ವಿ. ಸೊ ನೆನ್ನೆ ರಾತ್ರಿ 3 ಗಂಟೆ ಆಗಿತ್ತು ನಾವು ಬಂದಾಗ. ಸೊ ಇನ್ನು ಬೆಳಗ್ಗೆಯಿಂದ ಬರೀ ಮಲ್ಗೆ ಇದ್ದೀವಿ. ಟೈಮು ಆಲ್ರೆಡಿ 3:15 ಬೆಳಗ್ಗೆಯಿಂದ ಮಲಗಿದ್ದೀವಿ. ಅಟ್ಲೀಸ್ಟ್ ನಿಶಾ ತಿಂಡಿ ತಿಂದ? ತಿಂಡಿ ತಿಂದ್ಲು. ನಾನು ತಿಂಡಿನೂ ತಿಂದ ನೋಡಿ, ಮಲ್ಗೆ ಇರೋದು. ಮತ್ತು ಬೆಳಗಿನ ಜಾವ 4 ಗಂಟೆಗೇನೋ ಬಂದ್ವಿ. ನಿಖಿಲವ್ರು ಬಿಟ್ಬಿಟ್ಟು ಹೋದರು ಅವ್ರು ಎಲೆಕ್ಟ್ರಾನಿಕ್ ಸಿಟಿಗೆ. ಸೊ ನಾನು ನಿಶಾ ಇಲ್ಲೇ ಇದ್ವಿ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ನಿಶನ್ಗೆ ರಜೆ ಇತ್ತು. ಸೊ ಹಂಗಾಗಿ ಇದಾಗುತ್ತೆ. ಸೊ ಎದ್ದಿದ್ದೀವಿ ಈಗ. ಆ ಸ್ಟೋರಿನ ನಿಶಾ ಅವ್ರು ಹೇಳ್ತಾರೆ. ಹೇಳಿ ನಿಶಾ. ಮಾರ್ನಿಂಗ್ ಗಾಯ್ಸ್. ಇಬ್ಬರು ಇವಾಗ ಎದ್ದಿದ್ದೀವಿ. ಏನು ಸ್ಟೋರಿ ಅಂದರೆ, ಮಧು ಅವರು ಮದುವೆಗೆ ಒಂದು ಸೀರೆ ತಗೊಂಡಿದ್ದಾರೆ ಗೈಸ್. ನಾನು ಫಸ್ಟೇ ಹೇಳಿದ್ದೆ, ಆ್ಯಕ್ಚುಲಿ ನಮಗೆ ಶಾಪ್ ಮಾಡಿ ಹೋಗಿದ್ದಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ, ಏನಾದರೂ ಇಷ್ಟ ಆದರೆ ಯಾವ್ದಾದ್ರು ತಗೊಳ್ಳೋಣ, ಹಂಗೆ ನೋಡಿಕೊಂಡು ಮದುವೆಗೂ ಈಸಿ ಆಗುತ್ತೆ, ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಹೋಗಿದ್ದು ಇಬ್ಬರು. ಹಾಗೆ ಇವಾಗಲೇ ಒಂದೊಂದು ಸ್ಯಾರಿ ತೊಗೊಂಡ್ರೆ ಅವ್ಳಿಗೂ ಈಸಿ ಆಗುತ್ತೆ. ಅವಳು ಇನ್ನೂ ಎಷ್ಟೊಂದು ಸ್ಯಾರಿ ತೊಗೋಬೇಕು. ನಾನಾದರೆ ಒಂದೇ ಸೀರೆ ಅಲ್ವಾ, ಹೋಗಿ ತಗೋಬೋದು. ಅವಳು ಎಷ್ಟೊಂದು ಸ್ಯಾರಿ ತೊಗೋಬೇಕು. ಆಮೇಲೆ ಒಟ್ಟಿಗೆ ಹೋದ್ರೆ ನೋಡಿದ್ವಲ್ಲ, ಕಷ್ಟ ಗೈಸ್. ನಾವು ಯಾವತ್ತೂ ಕಂಚಿಗೆ ಹೋಗಿರ್ಲಿಲ್ಲ. ಒಂದು ಐಡಿಯಾ ಸಿಗುತ್ತೆ ನೋಡೋಣ ಮದುವೆ ಶಾಪಿಂಗಿಗೆ. ಆ್ಯಕ್ಚುಲಿ ನಮ್ಮ ಐಡಿಯಾ ಇತ್ತು ಕಂಚಿಗೆ ಹೋಗೋಣ, ಇನ್ ಕೇಸ್ ಇಷ್ಟ ಆದರೆ ಅಂತಲೇ ಹೋಗಿದ್ದು, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಹೋದ್ವಿ. ಹೋಗಿ ಬೆಳಿಗ್ಗೆ ಒಂದು 10 ಗಂಟೆಗೆ ಹೋದ್ವಿ. ಅಲ್ಲೆಲ್ಲ ಫುಲ್ ಈವ್ನಿಂಗ್ವರೆಗೂ ನೋಡಿದ್ವಿ. ನಾನು ಎಲ್ಲಿದ್ದೀನಿ, ಸುಮ್ಮನೆ ಕೂತಿದ್ವಿ. ನಾನು ಯಾಕೆ ಬಂದೆ ಅಂತ ಕೇಳ್ತಿದ್ಲು ಅಕ್ಕ. ಒಂದು ಸೀರೆ ಹಂಗೆ 2 ನಿಮಿಷನೂ ಸುಮ್ಮನೆ ಅಕ್ಕ ಪೂಜಾಕ್ಕಂಗೆ ತೋರಿಸ್ತಾ ಇದ್ರು. ಆ ಸೀರೆ ಇಬ್ರು ನೋಡಿದ್ವಿ. ಇವಳು ಅದು ಚೆನ್ನಾಗೈತೆ ತಗ್ಸಿ ಹಂಗೆ ಅಂತ ತೆಗ್ದಿದ್ಲು. ನಿಖಿಲವ್ರಿಗೂ ಹೆವಿ ಇಷ್ಟ ಆಗಿದೆ. ಅದೇನೋ ಸಡನ್ ಆಗಿ ಒಂದು ಸೀರೆ ಅದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕಲ್ವಾ, ಆ ಥರ ಇಷ್ಟ ಆಗಿದ್ದು ಎಲ್ಲರಿಗೂ. ಅಣ್ಣ ತಗೊಳ್ಳೇಬೇಕು ನೀನು. ನಾನು 2 ಥಾಟಲ್ಲಿದ್ದೆ. ಸೊ ಇದು ತಗೋಬಿಟ್ರೆ ಎಲ್ಲದಕ್ಕೂ ಹೆಂಗೆ ಮ್ಯಾಚ್ ಮಾಡೋದು, ಇವಾಗ ನಾನ್ ವೆಜ್ ಫಂಕ್ಷನ್ಗೆ ಮ್ಯಾಚ್ ಮಾಡಬೇಕು, ಮುಹೂರ್ತಮ್ಗೆ ಮ್ಯಾಚ್ ಮಾಡಬೇಕು. ಸೊ ಎಲ್ಲದಕ್ಕೂ ಹೆಂಗೆ ತಗೊಳ್ಳೋದು, ಡಿಫ್ರೆಂಟಾಗಿ ತಗೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಎಲ್ಲರೂ ಇವರಿಬ್ರು ಇಲ್ಲ ಇಷ್ಟ ಆಗಿದೆ ತಗೋಬಿಡು ಅಂತ ಅಂದ್ಬಿಟ್ಟು ತಗೋತಿದ್ದೆ. ಬಟ್ ಬೇಡ, ಇವಳಿಗೆ ನಿಂಗೆ ಇಷ್ಟ ಆಗಿತ್ತಾ? ನನಗೂ ನಂಗೆ ಇಷ್ಟ ಆಗ್ದೇನೆ ನಿನಗೆ ತಗೋ ಅಂತೀನ ನಾನು. ಇವಾಗ ಹಂಗಲ್ಲ, ಇವಳಿಗೆ ಅದೇ ಹೇಳೋದ್ನಲ್ಲ, ಇವಳಿಗೆ ಎಷ್ಟೊಂದು ಸ್ಯಾರಿಗಳು ತಗೋಬೇಕು. ನಾನಾದ್ರೆ ಒಂದೇ ಸ್ಯಾರಿ, ಇವಳಿಗೆ ನನ್ಗೆ ಇಷ್ಟ ಆಯ್ತು ತಗೋತೀನಿ ಅಂತ. ಏನ್ ನಾನು ತಗೊಳ್ಳೋ ಮೈಂಡು ಇರ್ಲಿಲ್ಲ. ನಾನು ನೆಕ್ಸ್ಟ್ ಸಲ ಬಂದಾಗ ತಗೋಣ ಅಂತ ಸುಮ್ಮನೆ ಇಷ್ಟ ಆಯ್ತಲ್ಲ ತಗೊಂಡ್ಲು. ಅದ್ರಲ್ಲೂ ಒಂದು 2 ಮಂತ್ಸ್ ಅಂದ್ರೆ ಅಮೌಂಟ್ದು ಆಗಿರ್ಬೋದು, ಮತ್ತೆ ದಾರೆಗೆ ಏನೋ ಮುಹೂರ್ತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಕಾಸ್ಟ್ ಅಲ್ಲಿ ತಗೋತೀನಿ ಅಂತ ಅಂದ್ಬಿಟ್ಟು. ಒಂದು ದೊಡ್ಡ ಕಾಸ್ಟೇನೆ ಒಂದು ಸ್ಯಾರಿಗೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ನಾನು. ಸೊ ನೋಡೋಣ, ಅದು ನಾನ್ ವೆಜ್ ಫಂಕ್ಷನ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಅದ್ರ ಜೊತೆಗೆ ಇನ್ನೂ ಬೇರೆ ಸ್ಯಾರಿಗಳನ್ನೂ ತೊಗೊಂಡೆ. ಒಂದು 3-4 ಸ್ಯಾರಿ ತೊಗೊಂಡೆ, ಸಿಂಪಲ್ ಸ್ಯಾರಿ. ನಮ್ಮ ಮಮ್ಮಿಗೆ ಒಂದು 3 ತೊಗೊಂಡು ಬಂದೆ. ಆಮೇಲೆ ನನ್ನ ಕಸಿನ್ ಸಿಸ್ಟರಿಗೆ ಮತ್ತು ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಎಲ್ಲರಿಗೂ ಸೀರೆ ತೊಗೊಂಡು ಬಂದ್ವಿ. ಆಮೇಲೆ ನಿಶಾ, ನಮ್ಮ ಮಮ್ಮಿಗೆ, ನಮ್ಮ ಅಜ್ಜಿಗೆ ಎಲ್ಲರಿಗೂ ತೊಗೊಂಡು, ನನಗೂ ಒಂದೊಂದು ಸ್ಯಾರಿ ಅಷ್ಟೇ ಇಷ್ಟ ಆಗಿದ್ದು. ಪೂಜಾಗ ನನಗೂ ಒಂದು ಸ್ಯಾರಿ ತಗೊಟ್ರು. ಟೋಟಲ್ ಒಂದು 85-90 ತೊಗೊಬಂದ್ವ ಸ್ಯಾರೀಸು. ಬಿಕಾಸ್ ಪೂಜಾ ಅವರು ಫಂಕ್ಷನ್ ಮಾಡ್ತಾ ಇರೋದ್ರಿಂದ ಅವ್ರ ರಿಲೇಟಿವ್ಸ್ಗೆಲ್ಲ ತೊಗೊಂಡ್ಲು. ಬಲ್ಕಾಗಿ ಸಲ ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ. ನಾವು 2 ಫ್ಯಾಮಿಲಿ ಒಟ್ಟಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಮೋರ್ ದ್ಯಾನ್ ಲೈಕ್ 150-200 ತೊಗೊಳ್ತೀವೇನೋ. ಸೊ ಲೆಟ್ ಸಿ. ಇವ್ರ ಫ್ಯಾಮಿಲಿದೆ ಸ್ವಲ್ಪ ಜಾಸ್ತಿ ಲಿಸ್ಟು, ನಮ್ಮ ಸ್ವಲ್ಪ ಓಕೆ ಆಗಿದೆ. ಇವ್ರು ತುಂಬ ತೆಗಿತಾ ಇದ್ದಾರೆ. ಸೊ ನೋಡೋಣ, ಆ ವ್ಲಾಗು ಮಾಡ್ತೀವಿ. ಸೊ ಈ ವ್ಲಾಗ್ ಇಲ್ಲೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಟಾಕೀಸ್ ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಏನಂದರೆ ಈ ವಿಷಯ ಯಾಕೆ ಹೇಳಿದ್ವಿ ಅಂದರೆ, ಸೊ ಹೋಗಿದ್ದಕ್ಕೆ ಏನೋ ಸಿಕ್ತು ತೊಗೊಂಡ್ವಿ, ಖುಷಿ ಆಯಿತು, ಅದನ್ನ ನಿಮ್ಮ ಹತ್ರ ಹೇಳಿದ್ವಿ ಅಷ್ಟೇ. ಸೊ ಹೇಳಿಯ ಇವರು ಈಗ ಹೊರಡ್ತಾರೆ ನಮ್ಮ ಮನೆಯಿಂದ ಇವತ್ತು ಅವ್ರ ಅಣ್ಣನ ಜೊತೆ. ನಮ್ಮ ಅಣ್ಣ ಏನೋ ಸಡನ್ ಆಗಿದ್ರು, ನಾಳೆ ಎದ್ಬಿಟ್ಟು ಹೋಗು ಹಂಗೆ ಹಿಂಗೆ ಅಂದ. ಇವಾಗ ನಾನೇ ಮೈಸೂರಿಗೆ ಹೋಗ್ತಿದ್ದೀನಿ, ಕೆಂಗೇರಿಗೆ ಕಳಿಸು ಅಂತ ಅಂದ.
ಇವಾಗ ಹೋಗ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸಿಗುವ, ಮತ್ತೆ ಸೀರೆ ತಗೊಳಕ್ಕೆ ಹೋಗ್ಬೇಕಾದ್ರೆ ಸಿಗ್ಬೋದೇನೋ. ಮತ್ತೆ ನೋಡೋಣ ನೋಡೋಣ. ಓಕೆ ಓಕೆ ಬಾಯ್.